ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ಲಾಗಿ ಕರಿಬೇವಿನ ಸೊಪ್ಪಿನ ಗ್ರೇವಿ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ತೊಗೊಂಡು ಇಟ್ಕೊಂಡಿದ್ದೀನಿ. ಚಿಕನ್ನು 2.5 kg ಫಾರಂ ಕೋಳಿ ಚಿಕನ್ನು, ಮೊಟ್ಟೆ ಕೋಳಿ ಅಂತ ಹೇಳ್ತೀವಲ್ವಾ, ಅದು ಚಿಕನ್ನ ತೊಗೊಂಡಿದ್ದೀನಿ. 2.5 kg ಆಗುವಷ್ಟು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೊಗೊತಾ ಇದ್ದೀನಿ. 4 ಗೆಡ್ಡೆ ಈ ಸೈಜಲ್ಲಿ ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 6 ಗೆಡ್ಡೆ ಬೆಳ್ಳುಳ್ಳಿ, ಒಂದು 5 ರಿಂದ 6 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಹಾಗೆ ಸುಮಾರು ಒಂದು ಕಟ್ಟಷ್ಟು ಅಂತಲೇ ಹೇಳ್ಬೋದು, ಅಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಪುದೀನನ ತೊಗೊಂಡಿದ್ದೀನಿ. ಹಾಗೆ 1-2 ಟೊಮೆಟೊನ ತೊಗೊತಾ ಇದ್ದೀನಿ. ಸ್ವೀಟ್ ಟೊಮೆಟೊ ಇದ್ದರೆ ಹಾಕ್ಕೊಳ್ಳಿ. ಈ ರೀತಿ ಹುಳಿ ಟೊಮೆಟೊ ಆದರೆ ಹುಳಿನ ನಾವು ತೆಗೆದುಬಿಟ್ಟು ಹಾಕ್ಕೋಬೇಕಾಗುತ್ತೆ. ಹಾಗೆ 1 ಹೋಳು ತೆಂಗಿನಕಾಯಿ ತುರಿ. ಈ 1 ಹೋಳು ತೆಂಗಿನಕಾಯಿ ತುರಿಲಿ ನಾನು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಪೂರ್ತಿ ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸಾಂಬಾರಿಗಾದರೆ ಇಷ್ಟು ತೆಂಗಿನಕಾಯಿ ಬೇಕಾಗುತ್ತೆ. ಇಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ಅರ್ಧದಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ಕರಿಬೇವಿನ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ನಾನು ಫ್ರೆಶ್ ಆಗಿನೇ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಕಿತ್ಕೊಂಡು ಬಂದಿದ್ದೀನಿ. ನಾವು ಈ ರೀತಿ ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ಇದ್ರ ಫ್ಲೇವರ್ ಕೂಡ ಹಾಗೇ ಇರುತ್ತೆ. ಆದರೆ ಇದ್ರ ಫ್ಲೇವರ್ ಅಂತೂ ಚಿಕನ್ ಜೊತೆ ಬೆರೆತಾಗ ಇದ್ರ ರುಚಿನೇ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಗಿಲ್ವಾ ಅಂತ ಏನಿಲ್ಲ, ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಪುದೀನ ಕೊತ್ತಂಬರಿ ಸೊಪ್ಪು 2 ಇಲ್ಲಾಂದ್ರೂ ಪರವಾಗಿಲ್ಲ, ಬರೀ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೊಂಡು ನಾವು ಈ ಗ್ರೇವಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗೇ ಇರುತ್ತೆ. ಪುದೀನ ಇತ್ತಲ್ಲ ಅಂದ್ಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ. 2 ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ಹಾಗೆ ಮಾಡ್ಕೋಬೋದು. ಹಾಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಇಷ್ಟನ್ನು ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ನುಣ್ಣಗೆ ಈ ರೀತಿ ರುಬ್ಕೊಂಡು ನಾನೀಗ ಒಂದು ಕುಕ್ಕರ್ಗೆ 1-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕರಿಬೇವಿನ ಸೊಪ್ಪು ಹಸಿ ವಾಸನೆ ನಮಗೆ ಸಿಗಲ್ಲ. ನಮಗೆ ಎಣ್ಣೆನಲ್ಲೇ ಚೆನ್ನಾಗಿ ನಾವು ಈ ಮಸಾಲನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪನೂ ನೀರಿನಂಶ ಇಲ್ದಂಗೆ ನಾನು ಫುಲ್ಲು ಡ್ರೈ ಆಗೋವರೆಗೂ ಈ ಮಸಾಲಾನ ಹುರ್ಕೊಂಡು ಇವಾಗ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ತೊಳೆದಾಗ ಚಿಕನ್ನಲ್ಲಿ ನೀರಿರುತ್ತೆ. ಆ ನೀರನ್ನ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಸೇರಿಸ್ಕೋಬಾರ್ದು. ಆ ನೀರೇನಾರು ಬಿತ್ತು ಅಂದರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅಂತೂ ಬರ್ತಲೇ ಇರುತ್ತೆ. ನೀರೆಲ್ಲ ಸೋರ್ಕೊಳ್ಳೋ ಹಾಗೆ ಒಂದು ಜಾಲರಿನಲ್ಲಿ ಕೂಡ ಇಟ್ಟು ನಾವು ತೊಗೋಬೋದು ಚಿಕನ್ನ. ಹಾಗೆ ಹಸಿ ಮಾಂಸಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನನಗೆ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನಾವು ಉಪ್ಪನ್ನು ಈಗಲೇ ಹಾಕೋದ್ರಿಂದ ಹಸಿ ಮಾಂಸಕ್ಕೆ ಹಾಕಿದ್ರೆ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮೊದಲೇ ಹಸಿಮೆಣಸಿನ್ಕಾಯಿ ಕೂಡ ನಾವು ರುಬ್ಕೊಂಡಿರ್ತೀವಿ. ಈ ರೀತಿ ಖಾರ ಉಪ್ಪು ಎಲ್ಲ ಹಸಿ ಮಾಂಸಕ್ಕೆ ಚೆನ್ನಾಗಿ ಹೊಂದ್ಕೊಂಡು ತುಂಬ ರುಚಿಯಾಗಿರುತ್ತೆ. ನಾವು ಚಿಕನ್ನ ತಿನ್ನಬೇಕಾದ್ರೆ ಸ್ವಲ್ಪನೂ ನಮಗೆ ಸಪ್ಪೆ, ಉಪ್ಪು, ಖಾರ ಹೊಂದಿಲ್ಲ ಆ ಥರ ಏನೂ ಅನಿಸಲ್ಲ. ಇನ್ನು ರುಚಿ ಚೆನ್ನಾಗೇ ಇರುತ್ತೆ. ನೋಡ್ತಾ ಇರ್ಬೋದು, ಚಿಕನ್ನಲ್ಲಿರುವಂಥ ನೀರಿನಂಶನ ಚೆನ್ನಾಗಿ ಬಿಡೋವರೆಗೂ ನಾವು ಈ ಚಿಕನ್ನ ಹುರ್ಕೋಬೇಕಾಗುತ್ತೆ. ಏನು ನೀರಿನಂಶ ಚಿಕನ್ನಲ್ಲಿ ಉಳ್ಕೊಂಡಿರುತ್ತೆ ಆ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಟು ಆದಮೇಲೆ ನಾವು ಎಕ್ಸ್ಟ್ರಾ ಕಾಯಿ ಮತ್ತು ಕೊತ್ತಂಬರಿ ಹಾಗೂ ಟೊಮೆಟೊ ಮತ್ತು ಪುದೀನ, ಕೊತ್ತಂಬರಿ ಏನು ರುಬ್ಬಿರ್ತೀವಿ ನಾವು ಅದನ್ನು ಸೇರಿಸ್ಕೊಂಡು ನಮಗೆ ಖಾರಕ್ಕೆ ಬೇಕಾಗುವಷ್ಟು ಮನೆಯಲ್ಲೇ ಇರುವಂಥ ಮಸಾಲ ಪೌಡರ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯೂಶಲಿ ಸಾಂಬಾರು ಮಸಾಲ ಪೌಡರ್ನ ನಾವು ಎಲ್ಲದಕ್ಕೂ ಇದೇ ಮಸಾಲ ಪೌಡರ್ನ ನಾವು ಸೇರಿಸ್ಕೊಳ್ಳೋದು. ನೀವು ಈ ಚಿಕನ್ ಮಸಾಲೆಗೆ ಚಕ್ಕೆ, ಲವಂಗ, ಹಾಗೆ ಗಸಗಸೆ ಈ ರೀತಿ ಇಂಗ್ರೀಡಿಯೆಂಟ್ಸ್ ಕೂಡ ನೀವು ಹಾಕ್ಕೊಂಡು ಮಸಾಲಾನ ಗ್ರೈಂಡ್ ಮಾಡ್ಕೋಬೋದು. ನಮ್ಗೆ ಅದೆಲ್ಲ ಬೇಕು ಅನಿಸಲ್ಲ. ನಮ್ಮಮ್ಮ ಮಾಡಿಕೊಡೋವಂಥ ಪುಡಿಗೆ ನಮಗೆ ಯಾವುದೇ ರೀತಿ ಚಕ್ಕೆ, ಲವಂಗ ಏನೂ ನಾವು ಹಾಕ್ಕೊಳ್ಳಲ್ಲ. ನಮ್ಗೆ ಅಷ್ಟೇ ರುಚಿಯಾಗಿ ಬರುತ್ತೆ. ಸಾಂಬಾರು ಮಸಾಲೆ ಪೌಡರ್ನ 1.5 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮಸಾಲ ಪೌಡರ್ನ ನೀವು ಸೇರಿಸ್ಕೊಳ್ಳಿ. ಅದು ರುಬ್ಬಿರೋಂಥ ಮಸಾಲ ಪೌಡರೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವಾಗಲೇ ಆಗಲಿ, ಮಟನ್ನೇ ಆಗಲಿ, ಚಿಕನ್ನೇ ಆಗಲಿ, ಏನೇ ಮಾಡ್ತಾ ಇರಲಿ, ನೀವು ಬಿಸಿನೀರನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತಣ್ಣೀರನ್ನ ಹಾಕ್ಬಿಟ್ರೆ ನೀವು ಏನು ಫಸ್ಟು ಪೇಸ್ಟ್ನ ಹಾಕಿ ಚಿಕನ್ನಲ್ಲಿರೋವಂಥ ನೀರಿನಂಶ ಹೋಗೋವರೆಗೂ ಹುರ್ಕೊಂಡಿರ್ತೀವ
ಆ ಟೇಸ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಬಿಸಿನೀರನ್ನ ಹಾಕ್ಕೊಂಡು ನಾನು ಈ ಕನ್ಸಿಸ್ಟೆನ್ಸಿಗೆ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಕೊಂಡು 3 ವಿಸಲ್ಲು ಕೂಗಿಸ್ಕೊಂಡು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಗಾಗುತ್ತೆ. ಈಗ ಬಿಸಿ ಇರೋದ್ರಿಂದ ಈ ಥರ ಇದೆ. ನನ್ನ ಮಗಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಯಾವಾಗಲೂ ಈಗ ನಾನು ವಾಯ್ಸ್ ಕೊಡ್ತಾ ಇರಲಿ, ಅಕಸ್ಮಾತ್ ಅಡುಗೆ ಮಾಡ್ತಾ ಇರಲಿ, ಹೀಗೆ ಅಮ್ಮ ಅಮ್ಮ ಅಂತಲೇ ಇರೋದು. ಈಗ ಅಮ್ಮ ಅಮ್ಮ ಅಂತ ಮಾತು ಬೇರೆ ಬರ್ತಾ ಇದೆ. ಹಾಗೆ ಮಕ್ಕಳೇ ಹಾಗೆ ಅಲ್ವಾ. ನೋಡಿದ್ರಲ್ವಾ ಕರಿಬೇವಿನ ಸೊಪ್ಪಿನ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.